ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಚಲಿತ ಘಟನೆಗಳನ್ನು ನೋಡೋಣ ಬನ್ನಿ. T20 ವಿಶ್ವಕಪ್ ಕ್ರಿಕೆಟ್ 2026 ಮಾರ್ಚ್ 8ರಂದು ನಡೆದ ಒಂದು ಅದ್ಭುತವಾದ ಪಂದ್ಯ ಅಂತ ಹೇಳಬಹುದು ಸ್ನೇಹಿತರೆ. ಇಲ್ಲಿ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ICC ಪುರುಷರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡವು ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಪಡೆಯಿತು. ನಾವೇ ವಿಶ್ವ ಚಾಂಪಿಯನ್ಸ್. ಅಂದರೆ ಭಾರತದಲ್ಲಿ ಒಟ್ಟಾರೆಯಾಗಿ 5ನೇ ಅಂದರೆ ತವರ ನೆಲದಲ್ಲಿ ನಡೆಯಿತು. ಅಂದರೆ 5 ಪಂದ್ಯಗಳು ತವರ ನೆಲದಲ್ಲಿ ನಡೆದಾಗ 2 ಬಾರಿ ವಿಶ್ವ ಮುಕುಟವನ್ನೇ ಪಡೆದಿತ್ತು. ಸತತ 2ನೇ ಬಾರಿ T20 ವಿಶ್ವಕಪ್ಪನ್ನು ಪಡೆದ ಭಾರತ. ಒಟ್ಟಾರೆಯಾಗಿ ಭಾರತ 3 ಅಂದರೆ T20 ವಿಶ್ವ ವಿಜೇತ 3 ಸಲ ಅಂತ ಹೇಳ್ಬೋದು ಸ್ನೇಹಿತರೆ. ಇಂಗ್ಲೆಂಡ್ 2 ಸಲ, ಪಾಕಿಸ್ತಾನ 1 ಸಲ ಅಂತ ಹೇಳ್ಬೋದು. ಅದೇ ರೀತಿ ಸಂಜು ಸ್ಯಾಮ್ಸನ್ ಅವರು ಅದ್ಭುತವನ್ನು ಆಟ ಆಡಿ 97 ರನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಹೊಡೆದಾಗ ಕ್ವಾರ್ಟರ್ ಫೈನಲನ್ನು ತಲುಪಿದ ಭಾರತ. 89 ರನ್ ಹೊಡೆದಾಗ ಸೌತ್ ಆಫ್ರಿಕಾದ ವಿರುದ್ಧ ಸೆಮಿಫೈನಲನ್ನು ಸೇರಿದ ಭಾರತ. ಅದೇ ರೀತಿ ಫೈನಲ್ ಪಂದ್ಯದಲ್ಲಿ 89 ರನ್ ಸಿಡಿಸಿ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಭಾರತ ವಿಶ್ವ ಚಾಂಪಿಯನ್ ಆಗಿತ್ತು ಸ್ನೇಹಿತರೆ. ಅದಕ್ಕೋಸ್ಕರ ಹೇಳಬಹುದು, ತಾಳ್ಮೆ, ಅದ್ಭುತವಾದ ಆಟ ಆಡಿದ ಸಂಜು ಸ್ಯಾಮ್ಸನ್ ಅವರು. ಅದೇ ರೀತಿ ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಇತ್ತೀಚಿನ ದಿನಗಳಲ್ಲಿ ದಾಖಲೆಗಳನ್ನು ಮುರಿತ ಬಂದ ಸಿದ್ದರಾಮಯ್ಯನವರು. ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು 7 ವರ್ಷ 239 ದಿನ ಪೂರೈಸಿ ಹೊಸ ಇತಿಹಾಸ ನಿರ್ಮಿಸಿದ ಕನ್ನಡಿಗರಾಗಿರ್ತಾರೆ ಸ್ನೇಹಿತರೆ. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಮುಖ್ಯಮಂತ್ರಿ ಅಂದರೆ ಗುಜರಾತಿನ ಮಾಜಿ ಮುಖ್ಯಮಂತ್ರಿಯಾದ ವಾಜಪೇಯಿ ವಾಲಾ ಅವರ ನಂತರ ಬರುವರೇ ಸಿದ್ದರಾಮಯ್ಯನವರು. ಅಂದರೆ ಸಿದ್ದರಾಮಯ್ಯನವರು ಪ್ರಸ್ತುತವಾಗಿ ಭಾರತದಲ್ಲಿ 2ನೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ ವ್ಯಕ್ತಿ ಅಂತ ಹೇಳಬಹುದು. 17 ಬಾರಿ ಬಜೆಟ್ ಮಂಡನೆ ಮಾಡಿದ ಕರ್ನಾಟಕದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 17 ಬಾರಿ ಮಾಡ್ತಾರೆ ಸ್ನೇಹಿತರೆ. ಮುಂದಿನ ತರಗತಿಗಳಲ್ಲಿ ಬಜೆಟ್ ಬಗ್ಗೆ ಸವಿವರವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ. ಇಲ್ಲಿ ನೆನಪಿಡಬೇಕಾದ ಅಂಶ ಅಂದರೆ 7 ವರ್ಷ 239 ದಿನ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೂ ಮೊದಲು ದೇವರಾಜ ಅರಸರು ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದರು. ದೇವರಾಜ ಅರಸರ ಒಂದು ದಾಖಲೆ ಮುರಿದು ಸಿದ್ದರಾಮಯ್ಯನವರು ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ಸ್ನೇಹಿತರೆ. ರಾಷ್ಟ್ರೀಯ ಪಕ್ಷಿಗಳ ದಿನ ಜನವರಿ 5 ಅಂತ ಹೇಳಬಹುದು. ಪರಿಸರ ವ್ಯವಸ್ಥೆಯಲ್ಲಿ ಪಕ್ಷಿಗಳ ಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಅಮೆರಿಕನ್ ಮೂಲವನ್ನು ಹೊಂದಿರುವ ರಾಷ್ಟ್ರೀಯ ಪಕ್ಷಿ ದಿನವನ್ನು ಪ್ರತಿ ವರ್ಷ ಜನವರಿ 5ನ್ನು ಆಚರಿಸಲಾಗುತ್ತದೆ. ವಿಶ್ವ ಬ್ರೈಲ್ ದಿನ ಜನವರಿ 24. ಬ್ರೈಲ್ ವ್ಯವಸ್ಥೆಯ ಸಂಶೋಧಕರಾದ ಲೂಯಿಸ್ ಬ್ರೈಲ್ ರವರ ಜನ್ಮದಿನದ ನೆನಪಿಗಾಗಿ 2019ರಿಂದ ಪ್ರತಿ ವರ್ಷ ಜನವರಿ 4ನ್ನು ವಿಶ್ವ ಬ್ರೈಲ್ ದಿನ ಎಂದೇ ಆಚರಿಸಲಾಗುತ್ತದೆ. ವಿಕಸಿತ್ ಭಾರತ್ ಯುವ ನಾಯಕರ ಸಂವಾದ ಸಭೆ 2026 ಎಲ್ಲಿ ನಡೀತಪ್ಪ ಅಂದರೆ ಭಾರತ್ ಮಂಟಪದಲ್ಲಿ ಜನವರಿ 9ರಿಂದ ಜನವರಿ 12ರವರೆಗೆ ನವದೆಹಲಿಯಲ್ಲಿ ನಡೆದ ಸ್ನೇಹಿತರೆ. ಇದು ವಿಕಸಿತ್ ಭಾರತ್ ಯುವ ನಾಯಕರ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅದೇ ರೀತಿ ಗಾಳಿಪಟ ಉತ್ಸವ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2026 ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ್ ಅವರೊಂದಿಗೆ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಗಾಳಿಪಟ ಹಾರಿಸಿ ಸಂಭ್ರಮಿಸಿದರು. ಅದೇ ರೀತಿ 19ನೇ ಆವೃತ್ತಿಯ ಜೈಪುರ್ ಸಾಹಿತ್ಯ ಉತ್ಸವ 2026 ಜನವರಿ 15ರಿಂದ ಪ್ರತಿಷ್ಠಿತ ಜೈಪುರ್ ಸಾಹಿತ್ಯ ಉತ್ಸವ 19ನೇ ಆವೃತ್ತಿ ಅಂತ ಹೇಳಬಹುದು ಆರಂಭವಾಗಿತ್ತು. ಜೈಪುರ್ ಸಿಟಿಯನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತೇವೆ. ಇಲ್ಲಿ 19ರವರೆಗೂ ದೇಶದ ಹಾಗೂ ಜಾಗತಿಕ ವಿಚಾರಗಳ ಚಿಂತನೆ ಮಂಥನ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಾಸೋಹ ದಿನ ಜನವರಿ 21, 2026 ದಾಸೋಹ ದಿನ ಜನವರಿ 21, 2026 ಪೂಜ್ಯ ಸಿದ್ಧಗಂಗಾ ಮಠದ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ 2021ರಿಂದ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಜನವರಿ 21ನ್ನು ದಾಸೋಹ ದಿನವಾಗಿ ಆಚರಿಸುತ್ತದೆ. 2026 ಜನವರಿ 21ರಂದು ತುಮಕೂರಿನಲ್ಲಿ ನಡೆಯುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 7ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾದ CP ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದಾರೆ.
ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ 24. ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳಲ್ಲಿ ಶಿಕ್ಷಣ ಆಗಿರ್ಬೋದು, ಪೋಷಣೆ ಆಗಿರ್ಬೋದು, ಬಾಲ್ಯ ವಿವಾಹ, ಕಾನೂನು ಹಕ್ಕುಗಳು, ವೈದ್ಯಕೀಯ ಆರೈಕೆ, ರಕ್ಷಣೆ, ಗೌರವ ಮುಂತಾದವುಗಳ ಬಗ್ಗೆ ಜಾಗೃತಿ ಮೂಡಿಸಲು ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಪ್ರತಿ ವರ್ಷ 2008ರಿಂದ 1966ರಲ್ಲಿ ಜನವರಿ 24ರಂದು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾದ ಶ್ರೀಮತಿ ಇಂದಿರಾ ಗಾಂಧಿಯವರ ಅಧಿಕಾರ ಸ್ವೀಕರಿಸಿದ ನೆನಪಿಗಾಗಿ ಪ್ರತಿ ವರ್ಷವೂ ಜನವರಿ 24ನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವಾಗಿ ಆಚರಿಸಲಾಗುತ್ತದೆ. ಅದೇ ರೀತಿ 2026ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದ ಮೊಜಾಂಬಿಕದ ಹೋರಾಟಗಾರ್ತಿ ಗ್ರಾಸ್ ಮಾಸೆಲ್ ಅವರಿಗೆ ದೊರಕಿದೆ. 77ನೇ ಗಣರಾಜ್ಯೋತ್ಸವ 2026 ಜನವರಿ 26. ಪ್ರಥಮ ಬಹುಮಾನವನ್ನು ಪಡೆದ ಟ್ಯಾಬ್ಲೋ. 2026 77ನೇ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಸಂಸ್ಕೃತಿ ಸಚಿವಾಲಯದ ವಂದೇ ಮಾತರಂ ಅಂದರೆ ಇತ್ತೀಚೆಗೆ 150 ವರ್ಷಗಳ ಪ್ರಯಾಣ ಎಂಬ ಟ್ಯಾಬ್ಲೋ ಕೇಂದ್ರ ಸಚಿವಾಲಯ ಮತ್ತು ಇಲಾಖೆಯ ಅತ್ಯುತ್ತಮ ಟ್ಯಾಬ್ಲೋ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದೆ. ದಲೈ ಲಾಮಾ ಅವರಿಗೆ ಗ್ರ್ಯಾಮಿ ಪ್ರಶಸ್ತಿ 2026. ಟಿಬೆಟಿನ ಬೌದ್ಧ ಆಧ್ಯಾತ್ಮಿಕ ಗುರುಗಳಾದ ದಲೈ ಲಾಮಾ ಅವರಿಗೆ ಗ್ರ್ಯಾಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದ 68ನೇ ವಾರ್ಷಿಕ ಗ್ರ್ಯಾಮಿ ಪ್ರಶಸ್ತಿ ಸಮಾರಂಭದಲ್ಲಿ ಮೆಡಿಟೇಷನ್ ದಿ ರಿಫ್ಲೆಕ್ಷನ್ ಆಫ್ ಹಿಸ್ ಹೋಲಿನೆಸ್ ದಿ ದಲೈ ಲಾಮಾ ಎಂಬ ಆಡಿಯೋ ಬುಕ್ಗಾಗಿ ಪ್ರಶಸ್ತಿ ಘೋಷಣೆ ಮಾಡಲಾಯಿತು. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ 2026 ಮಹಿಳಾ ಸಿಂಗಲ್ಸ್ ವಿಜೇತ ಯೆಲೆನಾ ರೈಬಾಕಿನಾ. 2026 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಯೆಲೆನಾ ರೈಬಾಕಿನಾರವರು ಅರೀನಾ ಸಬಲೆಂಕರವರನ್ನು ಸೋಲಿಸಿ ತನ್ನ ಚಾಂಪಿಯನ್ ಪಟ್ಟವನ್ನು ಪಡೆದಿದ್ದರು. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ 2026 ಪುರುಷ ಸಿಂಗಲ್ಸ್ ವಿಜೇತ ಕಾರ್ಲೋಸ್ ಅಲ್ಕರಾಜ್ ಅವರು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯ ಪ್ರಶಸ್ತಿ ವಿಜೇತರಾಗಿದ್ದಾರೆ. 2026 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಅಲ್ಕರಾಜ್ ಅವರು ನೊವಾಕ್ ಜೊಕೋವಿಕ್ರನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಪಡೆದಿದ್ದರು. 2026 ಜನವರಿ 30ರಂದು ಸುನೇತ್ರಾ ಪವಾರ್ ಅವರು ಯಾವ ರಾಜ್ಯದ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು? ಗೋವಾ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು. ಇತ್ತೀಚಿನ ದಿನದಲ್ಲಿ ನಾವು ನೋಡಿದ ಒಂದು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ದರು. ಅವರ ಧರ್ಮಪತ್ನಿ ಆದ ಸುನೇತ್ರಾ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಭಾರತದಲ್ಲಿರುವ ಪ್ರಮುಖ ಸೂರ್ಯ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಶೀಲಿಸಿ. ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿರುತ್ತವೆ ಸ್ನೇಹಿತರೆ, ಎಲ್ಲ ಜೋಡಿಗಳು ಸರಿಯಾಗಿರುತ್ತವೆ. ಒಂದನೇದಾಗಿ ಕೋನಾರ್ಕ್ ಸೂರ್ಯ ದೇವಾಲಯ, ಇದು ಒಡಿಸ್ಸಾದಲ್ಲಿ ಕಂಡುಬರುವ ಒಂದು ದೇವಾಲಯವಾಗಿದೆ. ಮೊಢೇರಾ ಸೂರ್ಯ ದೇವಾಲಯ, ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಮಾರ್ತಾಂಡ ಸೂರ್ಯ ದೇವಾಲಯ, ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವ ಸೂರ್ಯ ದೇವಾಲಯ. ಕಟಮರ್ಲಾ ಸೂರ್ಯ ದೇವಾಲಯ, ಇದು ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ. ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿರುತ್ತವೆ. ಅರಸವಲ್ಲಿ ಸೂರ್ಯ ದೇವಾಲಯ ಆಂಧ್ರಪ್ರದೇಶ, ಸೂರ್ಯನಾರ್ ಕೋವಿಲ್ ದೇವಾಲಯ ತಮಿಳುನಾಡು, ದಕ್ಷಿಣಾರ್ಕ ದೇವಾಲಯ ಬಿಹಾರದಲ್ಲಿ ಕಂಡುಬರುತ್ತದೆ. ಇದು ಸೂರ್ಯ ದೇವಾಲಯಗಳ ಸಂಬಂಧಪಟ್ಟ ಒಂದು ಪ್ರಮುಖವಾದ ಸ್ಲೈಡ್ ಆಗಿದೆ. ಇದು ಚೆನ್ನಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಮುಂದಿನ ಯಾವುದೇ ಎಕ್ಸಾಮಲ್ಲಿ ಇದರ ಬಗ್ಗೆ ಕೇಳಿದಾಗ ಆರಾಮಾಗಿ ನೀವು ಸ್ಲೈಡಲ್ಲಿ ನೋಡ್ಬೋದು. ICC 19 ವರ್ಷದೊಳಗಿನ ಪುರುಷರ ವಿಶ್ವಕಪ್ ಕ್ರಿಕೆಟ್ 2026 ಚಾಂಪಿಯನ್ ತಂಡ ಭಾರತವಾಗಿತ್ತು. 2026 ಜನವರಿ 31ರ ಪ್ರಕಾರ ಭಾರತದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ ಅಂದರೆ ಭಾರತದಲ್ಲಿ 98 ರಾಮ್ಸರ್ ತಾಣಗಳು, ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳು ಕಂಡುಬರ್ತವೆ ಸ್ನೇಹಿತರೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು. ಯಾರೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಅವರು ನಮಗೆ ಒಂದು ಕಮೆಂಟ್ ಮಾಡಿ. ಪ್ರತಿ ವರ್ಷ ರಾಮ್ಸರ್ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ ಅಂತ ನೀವು ನಮಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಕರ್ನಾಟಕ ಬಜೆಟ್ 2026-27 ನಾವು ಮುಂದಿನ ತರಗತಿಯಲ್ಲಿ ಸವಿಸ್ತಾರವಾಗಿ ಕರ್ನಾಟಕದ ಬಜೆಟ್ ಬಗ್ಗೆ ಸವಿಸ್ತಾರವಾಗಿ ನೋಡೋಣ ಸ್ನೇಹಿತರೆ. ಇಲ್ಲಿ ಒಂದು ಸ್ಲೈಡ್ ಓನ್ಲಿ ಒಂದು ಸ್ಲೈಡ್ ತೆಗೆದುಕೊಂಡಿದ್ದೀನಿ. 2026 ಮಾರ್ಚ್ 6ರಂದು ಕರ್ನಾಟಕ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2026-27ರ ಕರ್ನಾಟಕ ಬಜೆಟನ್ನು ಮಂಡಿಸಿದ್ದಾರೆ.
ಯಾರೆಲ್ಲ ಚೆನ್ನಾಗಿ ಓದ್ತೀರಾ ಮತ್ತು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಎಷ್ಟನೇ ಬಜೆಟ್ ಮಂಡನೆ ಮಾಡಿದರೆಂದು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8, 2026. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂದರೆ 2026 ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಘೋಷವಾಕ್ಯ ಏನಾಗಿತ್ತು? ರೈಟ್ಸ್, ಜಸ್ಟಿಸ್, ಆ್ಯಕ್ಷನ್ ಫಾರ್ ಆಲ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್. ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಈ ಧ್ಯೇಯವಾಕ್ಯ ನಿಮ್ಮ ಒಂದು ಮುಂದಿನ ಯಾವುದೇ ಎಕ್ಸಾಮ್ ಆಗಿರ್ಬೋದು, PC ಆಗಿರ್ಬೋದು, PS ಆಗಿರ್ಬೋದು, KS ಆಗಿರ್ಬೋದು, ಅದೇ ರೀತಿ SDA, FDA, ಗ್ರೂಪ್ C ಇನ್ನಿತರ ಎಕ್ಸಾಮ್ಗಳಿಗೆ ಈ ಘೋಷವಾಕ್ಯ ಭಾಳ ಇಂಪಾರ್ಟೆಂಟ್ ಆಗಿರ್ತಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಣೆ ಮಾಡ್ತಾರೆ. 2026ರಲ್ಲಿ ಘೋಷವಾಕ್ಯ ಅಂದರೆ ರೈಟ್ಸ್, ಜಸ್ಟಿಸ್, ಆ್ಯಕ್ಷನ್ ಫಾರ್ ಆಲ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ.